ಲೋ ಮಗ 3 ಸಿಗರೇಟ್ ತೊಗೊಂಬ ಹೋಗು. ನನ್ನ ದುಡ್ಡಿಲ್ಲ, ದುಡ್ಡು ಕೊಡಲಿ. ಇವಾಗ ತೆಗೆ, ನಿನ್ನ ಹತ್ರ ಯಾವಾಗ ದುಡ್ಡು ಇರುತ್ತೆ, ಹೋಗಿ ನಿಮ್ ದುಡ್ಡೆಲ್ಲ ತಗೊಂಬೋಗು. 10 ನಿಮಿಷಕ್ಕೆ ಆ ಫೈಲ್ ಇಲ್ಲಿ ಇರಬೇಕು. ಸರಿ ಸರ್. ಲೋ ಮಗ ಮನೇಲಿ ಫೈಲ್ ಬಿಟ್ಟು ಬಂದಿದ್ದೀನಿ, ಅರ್ಜೆಂಟ್ ಆಗಬೇಕಿತ್ತು, ತಗೊಂಬಾರು. ಲೋ ಮಗ, ಇವಾಗ ತಾನೇ ಕಾರ್ ಸರ್ವಿಸಿಗೆ ಬಿಟ್ಟು ಬಂದಿದ್ದೀನಿ. ನನ್ನ ಹತ್ರ ಕಾರ್ ಇಲ್ಲ ಮಗ, ಇಲ್ಲಾಂದ್ರೆ ಬರ್ತಾ ಇದ್ದೆ ಪಕ್ಕ. ದಚ್ಚು ಕಾಲ್ ಮಾಡೋಣ ಅಂದ್ರೆ ಅವನ ಹತ್ರ ಬೇರೆ ಬೈಕ್ ಇಲ್ಲ, ಫೋನ್ ಮಾಡೋದು ವೇಸ್ಟ್ ಅನ್ಸುತ್ತೆ. ಇರು ಒಂದ್ಸಾರಿ ಟ್ರೈ ಮಾಡೋಣ. ಹಲೋ, ಅಷ್ಟೊಂದು ಅರ್ಜೆಂಟ್ ಇದೆಯಾ ಮಗ? ಒಂದು 5 ನಿಮಿಷ ಬರ್ತೀನಿ ಕಣೋ. ಮಗ ಅದು ಫೈಲ್ ಬೇಕಿತ್ತಂತೆ. ಬ್ರೋ ಆರಾದ್ಮೇಲೆ. ಹಲೋ ಮಗ, ನೀನು ಹೇಳಿದ ಅಡ್ರೆಸ್ ಹತ್ರ ಬಂದಿದ್ದೀನೋ. ಲೋ ಮಗ ಇಲ್ಲೇ ಇದ್ದೀನಿ ಬಾರೋ. ತಗೊಳ್ಳೋ ಮಗ, ಫೈಲ್ ತುಂಬ ಇಂಪಾರ್ಟೆಂಟ್ ಅಂತಲ್ಲ. ಲೋ ಮಗ ಅವಾಗಲೇ ನಿನಗೆ ದುಡ್ಡು ಕೊಡೋ ಯೋಗ್ಯತೆ ಇಲ್ಲ ಅಂತ ಆಡ್ಕೊಂಡ್ವಿ, ಆದರೆ ಅದು ಯಾವುದು ಮನಸ್ಸಲ್ಲಿ ಇಟ್ಕೊಳ್ಳದೆ ಎಮರ್ಜೆನ್ಸಿ ಟೈಮಲ್ಲಿ ಫೈಲ್ ತಂದು ಕೊಟ್ಟೆ ಅಲ್ಲ, ತುಂಬ ಥ್ಯಾಂಕ್ಸ್. ಹೌದು ಮಗ, ನನಗೆ ದುಡ್ಡು ಖರ್ಚು ಮಾಡೋದ್ರಲ್ಲಿ, ದುಡ್ಡು ಕೊಡೋದ್ರಲ್ಲಿ ನಿಮ್ಗೆ ನಿಜವಾಗೂ ಯೋಗ್ಯತೆ ಇಲ್ಲ. ಆದರೆ ನಿನಗೆ ಕಷ್ಟ ಅಂತ ಬಂದಾಗ, ನೋವು ಅಂತ ಬಂದಾಗ, ನಿನ್ಗೆ ಏನೇ ಎಮರ್ಜೆನ್ಸಿ ಇದ್ರೂ ನಿನ್ನ ಜೊತೆ ಬಂದು ನಿಂತ್ಕೊಳ್ಳೋಕ್ಕೆ ಯೋಗ್ಯತೆ ಜಾಸ್ತಿನೇ ಇದೆ. ದೇವ್ರು ನನ್ನ ಹತ್ರ ದುಡ್ಡು ಕೊಟ್ಟಿಲ್ಲ, ಆದರೆ ನಿನ್ನ ಕಷ್ಟಕ್ಕೆ ಯಾವಾಗ ಜೊತೆ ನಿಂತ್ಕೊಳ್ಳೋ ಮನಸ್ಸು ಕೊಟ್ಟಿದ್ದಾನೆ ಅನ್ನೋ ನಿಮ್ಮ ಆ ಫ್ರೆಂಡ್ಗೆ ವಿಡಿಯೋನ ಶೇರ್ ಮಾಡಿ.